ವೆಲ್ಕಮ್ ಬ್ಯಾಕ್. ದೇವೇಗೌಡರು ಸಿಎಂ ಆಗಿದ್ದಾಯ್ತು, ಪಿಎಂ ಆಗಿದ್ದಾಯ್ತು. ಕುಮಾರಸ್ವಾಮಿ ಸಹ 2 ಬಾರಿ ಸಿಎಂ ಆಗಿದ್ದಾಯ್ತು. ಭವಿಷ್ಯದಲ್ಲಿ ರೇವಣ್ಣ ಕೂಡ ಸಿಎಂ ಆಗ್ತಾರಂತೆ. ಹೀಗಂತ ರೇವಣ್ಣಗೆ ಆಶೀರ್ವಾದ ಮಾಡಿದ್ದಾರೆ ಕಲಬುರಗಿಯ ಐತಿಹಾಸಿಕ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಶ್ರೀ ಶರಣ ಬಸಪ್ಪ ಅಪ್ಪ. ಇಂದು ಬೆಳಗ್ಗೆ ಶ್ರೀಗಳನ್ನ ಭೇಟಿ ಮಾಡಿದ ಲೋಕೋಪಯೋಗಿ ಸಚಿವ ರೇವಣ್ಣನವರನ್ನ ಮುಂದೊಂದು ದಿನ ಸಿಎಂ ಆಗ್ತೀರಾ ಅಂತ ಹಾರೈಸಿದ್ರು. ಮುಖ್ಯಮಂತ್ರಿ ನಂದು ಲೋಕೋಪಯೋಗಿ ಮುಖ್ಯಮಂತ್ರಿ ನಂದು ಲೋಕೋಪಯೋಗಿ ಮುಖ್ಯಮಂತ್ರಿ ನಂದು ಲೋಕೋಪಯೋಗಿ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ರೇವಣ್ಣನವರಿಗೂ ಕೂಡ ಸಿಎಂ ಆಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಶ್ರೀಗಳು ಕೂಡ ಆಶೀರ್ವಾದ ಮಾಡಿದ್ದಾರೆ. ಏನೇನಾಯ್ತು ಅಲ್ಲಿ? ಸಭಾ ಸಮ್ಮಿಶ್ರ ರಚನೆ ಆದ ಬಳಿಕ ಇದೇ ಮೊದಲ ಬಾರಿಗೆ ರೇವಣ್ಣ ಅವರು ಕಲಬುರಗಿಗೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಕಲಬುರಗಿಯ ಸುಪ್ರಸಿದ್ಧ ಶರಣಬಸವೇಶ್ವರ ದೇವಸ್ಥಾನದಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪೀಠಾಧಿಪತಿಗಳಾದಂತಹ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರನ್ನು ಕೂಡ ಆಶೀರ್ವಾದ ಪಡೆಯಲು ಹೋದಾಗ ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿದ್ದವರು ಮುಖ್ಯಮಂತ್ರಿಗಳಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಶ್ರೀಗಳು ಕೂಡ ಈ ಮುಂದಿನ ದಿನಗಳಲ್ಲಿ ನೀವು ಕೂಡ ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿ HD ರೇವಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ರು. ತದನಂತರ ಕಲಬುರಗಿ ಐವಾನ್ ಶಾಹಿ ಅತಿಥಿ ಗೃಹಗೋಷ್ಠಿಯನ್ನು ನಡೆಸಿದಂತಹ ರೇವಣ್ಣ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಆಗ್ಲಿ ಇನ್ನೊಬ್ಬರಿಗಾಗ್ಲಿ ಯಾರಿಗೂ ಕೂಡ ಬಿಟ್ಕೊಡಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ 7 ಜನ JDS ನ ಶಾಸಕರು ಇರೋದ್ರಿಂದ ಆ ಒಂದು ಕ್ಷೇತ್ರವನ್ನು ನಾವೇ ಉಳಿಸ್ಕೊಳ್ತೀವಿ. ಒಂದು ವೇಳೆ ಪಕ್ಷದ ಹೈಕಮಾಂಡ್ ಏನಾದ್ರೂ ಹೇಳಿದ್ರೆ ಹಾಸನದಿಂದ ನಾನು ಕೂಡ ಸ್ಪರ್ಧೆ ಮಾಡೋಕೆ ಸಿದ್ಧ, ಎಲ್ಲದಕ್ಕೂ ಕೂಡ ಹೈಕಮಾಂಡ್ ನವರೇ ಅಂತಿಮ ನಿರ್ಧಾರ ಅಂತ ಹೇಳಿದ್ರು. ಸಭಾ ಓಕೆ ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನಂದು ಲೋಕೋಪಯೋಗಿ ನಂದು ಲೋಕೋಪಯೋಗಿ ನಂದು ಲೋಕೋಪಯೋಗಿ ನಂದು ಲೋಕೋಪಯೋಗಿ ಮುಖ್ಯಮಂತ್ರಿ